Hi, good morning dear friends. This is A.M. Mujawar sir. Last class we learnt about what is sentence and as well as what is assertive sentence. ಕೊನೆ ಕ್ಲಾಸ್ ಅಲ್ಲಿ ನಾವು assertive sentence ಬಗ್ಗೆ ನೋಡಿದ್ವಿ. Of course, assertive sentence which gives statement or declaration is called an assertive sentence. ಯಾವ ವಾಕ್ಯಗಳಲ್ಲಿ ಹೇಳಿಕೆಗಳಿರುತ್ತವೆಯೋ ಅಂತ ವಾಕ್ಯಗಳಿಗೆ ನಾವು ಸಾದಾ ವಾಕ್ಯಗಳು. Of course, I go to college. Of course, India is a developing country. India is a beautiful country. There are many friends, or I have many friends. He has a car, she has a bike. ಈ ರೀತಿ ಬಹಳಷ್ಟು ನಾವು ಬೆಳಗಿಂದ ಸಾಯಂಕಾಲಕ್ಕೆ ಹೇಳಿಕೆಗಳನ್ನು ಕೊಡ್ತಾ ಇರ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಅಸರ್ಟಿವ್ ಸೆಂಟೆನ್ಸ್. ಸೊ ಇನ್ನೂ ಹೆಚ್ಚಿನ ಎಕ್ಸಾಂಪಲ್ಸ್ ನೀವು ಬರೀಬೇಕಾಗುತ್ತೆ. ಅಫ್ಕೋರ್ಸ್ ಯು ಕ್ಯಾನ್ ಯೂಸ್ ಗೂಗಲ್ ಆಲ್ಸೋ ಟು ರೈಟ್ ಮೋರ್ ಎಕ್ಸಾಂಪಲ್ಸ್. ಅಂಡ್ ಸೇಮ್ ಟೈಮ್ ಟುಡೇ ವಿ ಶಾಲ್ ಲರ್ನ್ ಅಬೌಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಪ್ರಶ್ನಾರ್ಥಕ ವಾಕ್ಯಗಳು ಅಂದರೆ ಏನು ಅನ್ನೋದನ್ನ ನೋಡೋಣ. ಸೆಂಟೆನ್ಸ್ ವಿಚ್ ಅರೈಸಸ್, ಅರೈಸ್ ಅಂದ್ರೆ ಉಂಟು ಮಾಡುವುದು. ನೋಡಿ ಇಲ್ಲಿ ಇಂಟ್ರಾಗೇಟಿವ್. ಸೊ ಇಂಟ್ರಾಗೇಟಿವ್ ಮೀನ್ಸ್ ಪ್ರಶ್ನೆ ಮಾಡೋದು. ಸಾಮಾನ್ಯವಾಗಿ ನಾವು ಪೊಲೀಸ್ ಇಂಟ್ರಾಗೇಟೆಡ್ ಥೀಫ್ ಅಂತೀವಿ. ಸೊ ಇಂಟ್ರಾಗೇಷನ್ ಮೀನ್ಸ್ ಪ್ರಶ್ನೆ ಮಾಡೋದು. ಸೊ ಅಫ್ಕೋರ್ಸ್ ಪ್ರಶ್ನಾರ್ಥಕ ವಾಕ್ಯ a sentence which arises a question is called an interrogative sentence. ಯಾವ ವಾಕ್ಯಗಳಿಂದ ಪ್ರಶ್ನೆಗಳು ಉಂಟಾಗುತ್ತವೆಯೋ, ಸೊ ಯಾವ ವಾಕ್ಯಗಳಿಂದ ಪ್ರಶ್ನೆಗಳು ಉಂಟಾಗುತ್ತವೆಯೋ ಅಂತ ವಾಕ್ಯಗಳು ನಾವೇನ್ ಹೇಳ್ತೀವಿ, ಪ್ರಶ್ನಾರ್ಥಕ ವಾಕ್ಯಗಳು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕನ್ನಡದಲ್ಲಿ ಬರ್ದಿದ್ದೀನಿ, ಯಾವ ವಾಕ್ಯಗಳಿಂದ ಪ್ರಶ್ನೆಗಳು ಉದ್ಭವವಾಗುತ್ತವೆಯೋ ಅಂತ ವಾಕ್ಯಗಳಿಗೆ ಪ್ರಶ್ನಾರ್ಥಕ ವಾಕ್ಯಗಳು. ಎಕ್ಸಾಂಪಲ್ಸ್ ನೋಡೋದಾದ್ರೆ, ವಾಟ್ ಈಸ್ ಯುವರ್ ನೇಮ್, ಈ ವಾಕ್ಯದಲ್ಲಿ ಪ್ರಶ್ನೆ ಇದೆ. ಓಕೆ, ಸೊ ಈ ವಾಕ್ಯದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಸೊ ಹೌ ಆರ್ ಯು, ಹೇಗಿದ್ದೀರಾ. ಅಫ್ಕೋರ್ಸ್ ವಿಚ್ ಕಾಲೇಜ್ ಆರ್ ಯು ಸ್ಟಡಿಂಗ್, ವೆನ್ ಆರ್ ಯು ಕಮಿಂಗ್, ಡು ಯು ಗೋ ಟು ಕಾಲೇಜ್, ಹ್ಯಾವ್ ಯು ಅಂಡರ್ಸ್ಟುಡ್. ಇಲ್ಲಿ ಒಂದು ವಿಶೇಷ ಹೇಳ್ಬೇಕಂದ್ರೆ, there are two types of questions. One is yes or no type question, another is WH questions. Yes or no type question ಅಂತಂದ್ರೆ ಹೆಲ್ಪಿಂಗ್ ವರ್ಬ್ ಇಂದ ಏನ್ ಪ್ರಾರಂಭ ಹೋಗ್ತವೆ ಅವುಗಳಿಗೆ yes or no type question ಅಂತೀವಿ. ಲೈಕ್ do, does, am, are, is, have been, has been, did, was, were, had been, will, shall be, will have been, shall have been. ಇವುಗಳಿಂದ ಉಂಟಾಗುವಂತ ಪ್ರಶ್ನೆಗಳಿಗೆ yes or no type question. Have you understood? Yes sir. Yeah, no sir. Did you go to college yesterday? Yes sir. No sir. Does he come? Yes sir. No sir. Will you come tomorrow? Yes sir. No sir. Okay. Have you been writing since morning? Yes sir. No sir. ಈ ರೀತಿ ಅಂದ್ರೆ ಹೆಲ್ಪಿಂಗ್ ವರ್ಬ್ ಇಂದ ಪ್ರಾರಂಭವಾಗುವಂತ ಪ್ರಶ್ನೆಗಳಿಗೆ yes or no type question ಹೇಳ್ತೀವಿ. So same time here, what are you doing ಅಂದ್ರೆ ಇದು yes or no sir ಅನ್ನಕ್ ಬರಂಗಿಲ್ಲ. So you have to give complete answer. So dear students, I have written many examples. You please go through this and write more and more examples. Thank you very much. See you tomorrow.